ನೀವು ಶಿರಾ ಬಾಳ್ ಸಲ ತಿಂದಿರ್ತೀರಿ, ಬಟ್ ಇವತ್ತ ನಾ ಶೇರ್ ಮಾಡ್ತಿರೋ ಶಿರಾ ರೆಸಿಪಿ ನೀವೇನಾದ್ರೂ ಟ್ರೈ ಮಾಡಿದ್ರ ನೆಕ್ಸ್ಟ್ ಟೈಮ್ ಇದೇ ಶಿರಾ ಮಾಡ್ತೀರಿ. ಸೊ ನಾ ಇಲ್ಲೇ ಈ ಶಿರಾ ಮಾಡಕ 1 ಕಪ್ ಬಾಂಬೆ ರವಕ್ಕ 1 ಕಪ್ ಸಕ್ರಿ, ಹಂಗ ಅರ್ಧ ಕಪ್ ತುಪ್ಪ ತಗೊಂಡೇನಿ, ಸ್ವಲ್ಪ ಡ್ರೈ ಫ್ರೂಟ್ಸ್, ಹಂಗ ಅರ್ಧ ಬಾಳೆಹಣ್ಣು ತಗೊಂಡೇನಿ. ಹಂಗ ಯಾವ ಕಪ್ ಇಂದ ರವಾ ತಗೊಂಡಿರ್ತೀವಲ್ಲ ಆ ಕಪ್ ಇಂದ 2 ಕಪ್ ಹಾಲು ಮತ್ತೆ 2 ಕಪ್ ನೀರನ್ನ ತಗೋಬೇಕ. ಇವಾಗ ಒಂದ್ ಬಾಳ್ಗಿ ತಗೊಂಡು ಅದಕ್ಕೆ ಅರ್ಧ ಕಪ್ ತುಪ್ಪ ಹಾಕೊಂಡು ಡ್ರೈ ಫ್ರೂಟ್ಸ್ ಅನ್ನ ಫ್ರೈ ಮಾಡ್ಕೊಂಡು ಸೈಡಿಗೆ ಎತ್ತಿಟ್ಕೊಳಕತ್ತೀನಿ. ಡ್ರೈ ಫ್ರೂಟ್ಸ್ ಎತ್ತಿಟ್ಕೊಂಡು ಸೇಮ್ ಅದ ಬಾಳ್ಗಿಗೆ ನಾನು ಇಲ್ಲೇ ರವಾ ಹಾಕೊಂಡು ಇದನ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಚಂದಾಗ ಹುರ್ಕೊಳಕತ್ತೀನಿ. ಈ ಪ್ರೊಸೆಸರ್ ಬಾಳ ಇಂಪಾರ್ಟೆಂಟ್ ಆಗ್ತೈತಿ ನೋಡ್ರಿ. ಇದನ್ನ ಅಟ್ ಲೀಸ್ಟ್ 10 to 15 ಮಿನಿಟ್ ನಾವು ಲೋ ಫ್ಲೇಮ್ ಒಳಗೆ ಇಟ್ಕೊಂಡನ ಹುರ್ಕೋಬೇಕ. ಈ ರವಾ ಹುರ್ಕೊಳೋ ಪ್ರೊಸೆಸ್ ಒಳಗ 70% ರವಾ ಹುರಿದೈತಿ ಅಂದ್ಮೇಲೆ ನಾನಿಲ್ಲೇ ಅರ್ಧ ಬಾಳೆಹಣ್ಣನ್ನ ಈ ತರ ಚಮಚ ಸಹಾಯದಿಂದ ಮ್ಯಾಶ್ ಮಾಡ್ಕೊಂಡು ಅದನ್ನು ಕೂಡ ಈ ರವಕ್ಕನ್ನ ಆಡ್ ಮಾಡ್ಕೊಳಕತ್ತಿ. ನಾವ್ ಈ ಮ್ಯಾಶ್ ಮಾಡ್ಕೊಂಡಂತ ಬಾಳೆಹಣ್ಣ ನಾವು ಈ ರವದ ಜೊತೆನ ಆಡ್ ಮಾಡ್ಕೊಂಡು ಅದನ್ನು ಚಂದಾಗ ಹುರ್ಕೋಬೇಕ್ರಿ. ಈ ರೆಸಿಪಿ ಒಳಗ ಮೇನ್ ಇಂಪಾರ್ಟೆಂಟ್ ಪಾರ್ಟ್ ಅಂದ್ರ ಈ ರವಾ ಹುರ್ಕೊಳದ ನೋಡ್ರಿ. ಈಗ ನಾ ಇಲ್ಲಿ ರವಾ ತಗೊಂಡಂತ ಕಪ್ ಇಂದನ 2 ಕಪ್ ಹಾಲು 2 ಕಪ್ ನೀರ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ಅದನ್ನ ಕುದಿಸ್ಕೊಂಡು ಈ ತರ ಬಿಸಿ ಬಿಸಿನ ಹಾಕೊಳಕತ್ತೀನಿ. ಇವಾಗ ಇದು ಪೂರ್ತಿ ಡ್ರೈ ಆಗೋ ಮಟ್ಟನು ನಾವು ಇದನ್ನ ಚಂದಾಗ ಆಗೇನ ಲೋ ಫ್ಲೇಮ್ ಒಳಗನ ಕುದಿಸ್ಕೋಬೇಕು. ಕೆಲವೊಂದ್ ರೆಸಿಪಿಗ ಮೆಜರ್ಮೆಂಟ್ ಅಷ್ಟೇ ಇಂಪಾರ್ಟೆಂಟ್ ಆಗಿರಂಗಿಲ್ಲ, ಬಟ್ ಈ ರೆಸಿಪಿಗ ನೀವು ಮೆಜರ್ಮೆಂಟ್ ಕಡೆ ಸ್ವಲ್ಪ ಗಮನ ಕೊಡ್ಬೇಕು. ನಾವು ಹಾಕೊಂಡಂತ ಹಾಲಿನ ಮಿಶ್ರಣ ಕುದ್ದು ಡ್ರೈ ಆಗೈತಿ ಅಂದ್ಮೇಲೆ ನಾನು ಸೇಮ್ ಕಪ್ ಇಂದ 1 ಕಪ್ ಸಕ್ಕರೆ ತಗೊಂಡ ಅದನ್ನ ಇಲ್ಲೇ ಚಂದಾಗ ಮಿಕ್ಸ್ ಮಾಡ್ಕೊಂಡ ಇದನ್ನ ಕುಕ್ ಮಾಡ್ಕೊಳಕತ್ತೀನಿ. ಸಕ್ಕರೆ ಹಾಕೊಂಡ್ಮೇಲೆ ಇದನ್ನ ಕವರ್ ಮಾಡಿ ಜಸ್ಟ್ 2 ಮಿನಿಟ್ ಇದನ್ನ ಕುಕ್ ಮಾಡ್ಕೋರಿ. ಫೈನಲ್ ಆಗಿ ಯಾಲಕ್ಕಿ ಪುಡಿ ಹಂಗ ಫ್ರೈ ಮಾಡಿ ಇಟ್ಕೊಂಡಂತ ಈ ಡ್ರೈ ಫ್ರೂಟ್ಸ್ ಆಡ್ ಮಾಡ್ಕೋರಿ. ಬಿಸಿ ಬಿಸಿ ಶಿರಾ ರೆಡಿ ಆತ್ ನೋಡ್ರಿ. ನಾವ್ ಯೂಶಲಿ ಮಾಡುವಂತ ಶಿರಾ ಸೇಮ್ ಇಂಗ್ರೀಡಿಯೆಂಟ್ಸ್, ಬಟ್ ಮಾಡೋ ಮೆಥಡ್ ಮಾತ್ರ ಸ್ವಲ್ಪ ಚೇಂಜ್. ಇವತ್ತ ನಾ ತೋರಿಸಿದಂತ ಈ ರೆಸಿಪಿ ಸತ್ಯನಾರಾಯಣ ಪೂಜೆ ಇಟ್ಕೊಂಡಾಗ ಮಾಡೋ ಪ್ರಸಾದದ ರೆಸಿಪಿ ನೋಡ್ರಿ. ಸೊ ಅವಾಗ ನೀವು ಮೆಜರ್ಮೆಂಟ್ ಏನ್ ಮಾಡ್ಕೋಬೇಕಪ್ಪ ಅಂತಂದ್ರ 1/4 ಕಿಲೋ ರವಕ್ಕ 1/4 ಕಿಲೋ ತುಪ್ಪ ಹಂಗ 1/4 ಕಿಲೋ ಸಕ್ಕರೆ ತಗೊಂಡ ಸೇಮ್ ಮೆಥಡ್ ಒಳಗ ರೆಸಿಪಿ ಮಾಡಿದ್ರ ನೀವು ಆ ಪ್ರಸಾದನ ಮನ್ಯಾಗನ ರೆಡಿ ಮಾಡ್ತೀರಿ. ಒಂದ್ ವೇಳೆ ಈ ರೆಸಿಪಿ ನಿಮ್ಗ ಇಷ್ಟ ಆಗಿದ್ರ ನನ್ನ ಪೇಜ್ ಅನ್ನ ಫಾಲೋ ಮಾಡ್ರಿ.